ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ಸೋನಿಯಾ ಗಾಂಧಿಗೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ಮಹಿಳಾ ಬೇಕು, ಮಹಿಳಾ ವಿರೋಧಿ ಪ್ರಿಯಾಂಕಾ ಗಾಂಧಿಗೆ, ಮಹಿಳೆಯರ ಶಕ್ತಿ ಗೊತ್ತಿಲ್ಲದ ಕಾಂಗ್ರೆಸ್ ಪಕ್ಷಕ್ಕೆ, ಮಹಿಳೆಯ ಶಕ್ತಿಗೆ ಅಪಮಾನ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಿಲ್ಲ ಅನ್ನೋದನ್ನು ಕೂಡ ಅವರ ಮನಸ್ಥಿತಿ ಎಷ್ಟು ಕೀಳಾಗಿದೆ ಅಂದ್ರೆ ಅವ್ರು ಒಂದೇ ಒಂದು ರೀತಿ ಒಂದು ಅಯ್ಯೋ ಈ ಬಿಲ್ ನಾವು ಬೀಳಿಸಿದ್ವಲ್ಲ ಅನ್ನೋ ಒಂದು ಇಲ್ಲ ಒಂದು ಸಹಾನುಭೂತಿ ಇಲ್ಲ ಹೆಣ್ಮಕ್ಳ ಮೇಲೆ. ಅವರು ಕೂಡ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮಹಿಳಾ ಲೋಕಸಭಾ ಸದಸ್ಯರು ವಿಪರ್ಯಾಸ ಅಂತ ಹೇಳಿದ್ರೆ ಅವರ ಹಕ್ಕನ್ನ ಕೊಡ್ತಕ್ಕಂಥ ಬಿಲ್ಗೆ ಅಲ್ಲಿನ ಮಹಿಳಾ ಸದಸ್ಯರಿಗೆ ಕೂಡ ವಿರೋಧವಾಗಿ ಓಟನ್ನು ಹಾಕಿದ್ದಾರೆ. ಇದು ನಮ್ಮ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಅವ್ರ ಮನಸ್ಥಿತಿ ಇದೆ, ಎಲ್ಲ ನೆಗೆಟಿವ್ ಯೋಚನೆ ಮಾಡ್ತಕ್ಕಂಥ ನೆಗೆಟಿವ್ ಲೀಡರ್ಶಿಪ್ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಇಡೀ ಹಿಂದೂಸ್ತಾನದಲ್ಲಿ ಇದೆ. ದಯಮಾಡಿ ನಾವೆಲ್ಲ ಕೂಡ ಹೆಣ್ಮಕ್ಳು ನೀವೆಲ್ಲ ಕೂಡ ನಿಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ಇವತ್ತು ಈ ಒಂದು ನಾವು ಇವೆಲ್ಲವನ್ನ ಮಕ್ಕಳ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ನಮಗೂ ಮನಸ್ಸಿದೆ, ನಮಗೂ ಆಸೆ ಇದೆ ಅಂತ ಹೇಳಿ ನೋಡಿ ಅಲ್ಲಿ ಗೋಡೆ ಮೇಲೆ ಬರ್ತಿದ್ದಾರೆ. ಬರೀ ಗೋಡೆ ಮೇಲೆ ಬರ್ತಾರೆ ಸಾಧ್ಯ. ಸಿದ್ದರಾಮಯ್ಯನವರೇ ಇವತ್ತು ಅದನ್ನ ಕಾರ್ಯರೂಪಕ್ಕೆ ತರಬೇಕಾದಂಥದ್ದು ನಿಮ್ಮ ರಾಹುಲ್ ಗಾಂಧಿ ಅವ್ರಿಗಿರ್ಬೋದು ನಿಮ್ಗಿರ್ಬೋದು ಇರತಕ್ಕಂಥ ಕರ್ತವ್ಯವನ್ನ ನೀವು ನೆನಪಿಸ್ಕೋಬೇಕಾಗ್ತದೆ. ಇವತ್ತು 1996ರಲ್ಲಿ ಏನು ನಮ್ಮ ನಾಡಿನ ನೆಚ್ಚಿನ ನಾಯಕರು ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರು ಸಾಹೇಬರು ಏನು ಮಹಿಳಾ ಮೀಸಲಾತಿ ಮಂಡಳಿಯನ್ನ ಮಾಡಿದ್ರು, ಅವತ್ತು ಸಹ ಈ ಕಾಂಗ್ರೆಸ್ನವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇವತ್ತು ಮತ್ತೆ ಮೋದಿ ಅವರು ಮಹಿಳೆಯರ ಮೇಲೆ ಇರ್ತಕ್ಕಂಥ ಕಾಳಜಿಯಿಂದ ಅವ್ರಿಗೊಂದು ಗೌರವ ಕೊಡಬೇಕು, ಅವ್ರಿಗೊಂದು ಸ್ಥೈರ್ಯ ತುಂಬಬೇಕು, ಈ ಒಂದು ಸಮಾಜದಲ್ಲಿ ಅವರು ಕೂಡ ಸಮಾನತೆಯನ್ನ ಬಾಳಬೇಕು ಅಂತೇಳಿ ಇವತ್ತು ಒಂದು ನಿರ್ಧಾರ ಮಾಡಿ ಇವತ್ತು ಈ ಮಹಿಳಾ ಮೀಸಲಾತಿ ಮಂಡಳಿಯನ್ನ ಮಂಡಿಸಲಿಕ್ಕೆ ಹೋದ್ರೆ ಇವತ್ತು ರಾಹುಲ್ ಗಾಂಧಿ ಇರ್ಬೋದು ಅವರೆಲ್ಲ ಪಟಾಲಂಗಳು ಇವತ್ತು ವಿರೋಧ ಮಾಡಿ ವ್ಯಕ್ತಪಡಿಸಬೇಕಂತ ಇವತ್ತು ದುರ್ಘಟನೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ನಡೆದಿದೆ. ಹಂಗಾಗಿ ಇವತ್ತು ರಾಹುಲ್ ಗಾಂಧಿ ಅವರಿಗೆ ನಾನು ಪ್ರಶ್ನೆ ಕೇಳ್ಕೊಳ್ತೀನಿ. ಇವತ್ತು ರಾಹುಲ್ ಗಾಂಧಿ ಅವರೇ ನಿಮ್ಮ ಸಹೋದರಿ ಪ್ರಿಯಾಂಕಾ ಗಾಂಧಿ ಅವರಿಗೆ ನೀವು ಲೋಕಸಭೆಯಲ್ಲಿ ಒಂದು ಅಭ್ಯರ್ಥಿಯಾಗಿ ಮಾಡಬಹುದು. ನಿಮ್ಮ ತಾಯಿಯವರಿಗೆ ಲೋಕಸಭೆಯಲ್ಲಿ ಹಾಗೆ ರಾಜ್ಯಸಭೆಯಲ್ಲಿ ಕೂಡ ನೀವು ಒಂದು ಅಭ್ಯರ್ಥಿಯಾಗಿ ಮಾಡಬಹುದು. ಆದ್ರೆ ಸಾಮಾನ್ಯ ಮಹಿಳೆಯರಿಗೆ ಇವತ್ತು ಚುಚ್ಚುವಾಗಿ ಕಾಣತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ. ಸಾಮಾನ್ಯ ಮಹಿಳೆಯರು ಇವತ್ತು ಮನೆಯಲ್ಲಿ ಕಸ ಮುಚ್ಚಿ ತಿಳ್ಕೊಂಡು ಇರ್ಬೇಕಂತೇಳಿ ತಾವು ಇಂಡೈರೆಕ್ಟ್ ಆಗಿ ಇದನ್ನ ಹೇಳಕ್ಕೆ ತಾವು ರಾಜ್ಯಕ್ಕೆ ವ್ಯಕ್ತಪಡಿಸಿದ್ರು. ಹಂಗಾಗಿ ಇವತ್ತು ಈ ಪಕ್ಕದ ರಾಜ್ಯ ಇರತಕ್ಕಂಥ ನಮ್ಮ ತಮಿಳುನಾಡಿನ ಮುಖ್ಯಮಂತ್ರಿಗಳಾದಂತಹ ಸ್ಟಾಲಿನ್ ಅವರು ಇರ್ಬೋದು, ಇವರು ತಂಗಿ ಕನ್ನಿಮೊಳಿ ಅವರು ರಾಜ್ಯ ನಮ್ಮ ತಮಿಳುನಾಡಿಂದ ಲೋಕಸಭೆಗೆ ಆಯ್ಕೆಯಾಗಿ ಇವತ್ತು ಆ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಧ್ವನಿಯೆತ್ತಬಹುದು. ಆದ್ರೆ ಇವತ್ತು ಸಾಮಾನ್ಯ ಮಹಿಳೆಯರಿಗೆ ಇವತ್ತು ಆ ಒಂದು ಲೋಕಸಭೆ ಸ್ಥಾನಕ್ಕೆ ಇರ್ಬೋದು, ರಾಜ್ಯಸಭೆ ಆಗಿರ್ಬೋದು, ವಿಧಾನಸಭೆ ಆಗಿರ್ಬೋದು, ಇಲ್ಲಿ ಹೋಗಿ ಒಂದು ಅವರ ಮಹಿಳೆಯರ ಒಂದು ಕರ್ತವ್ಯಗಳನ್ನ ಹೇಳ್ಕೊಳ್ಳಿಕ್ಕೆ ತಾವು ಅವಕಾಶವನ್ನ ಮಾಡ್ಕೊಳ್ಳದೆ ಇರತಕ್ಕಂಥದ್ದು ಈ ರಾಜ್ಯದ ದುರ್ದೈವ. ಹಂಗಾಗಿ ನಿಮ್ಮ ಈ ಕಾಂಗ್ರೆಸ್ ಭ್ರಷ್ಟ ಸರ್ಕಾರಕ್ಕೆ ನೀವೆಲ್ಲ ಮೈತ್ರಿಕೂಟ ಏನು ಪಟಾಲಂಗಳಿದ್ದೀರಾ, ಎಲ್ಲ ಅಯೋಗ್ಯರಿದ್ದೀರಾ, ನಿಮ್ಮೆಲ್ಲರಿಗೂ ಧಿಕ್ಕಾರವನ್ನು ಹೇಳ್ತಾ ಒಂದು ಎರಡು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಜೈ ನಾರಿ ಶಕ್ತಿ. ಸರ್ ಅದೇ ನಿನ್ನೆ ನೋಡಿ ತುಂಬ ನೋವಾಯಿತು. ಯಾಕಂದರೆ ನಾವು ಪಕ್ಷದಲ್ಲಿ ಒಂದು 30 ವರ್ಷದಿಂದ ದುಡ್ಕೊಂಡು ಬರ್ತಾ ಇದ್ದೀನಿ. ಒಂದೇ ಒಂದು ಆಸೆ ಇತ್ತು, ದೇವೇಗೌಡರಿಗೆ ಈ ವಯಸ್ಸಲ್ಲಿ ನಮಗೆ 33% ಇವಾಗ ಸ್ಥಳೀಯ ಸಂಸ್ಥೆಗಳಲ್ಲೆಲ್ಲ ನಮಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ರು. ನಾನು ಕೌನ್ಸಿಲರ್ ಆಗಿದ್ದೆ. ಹಾಗೆ ಹೆಣ್ಮಕ್ಳು ತುಂಬ ಜನ ಮನೆಯಲ್ಲಿರೋಂಥ ಹೆಣ್ಮಕ್ಳೆಲ್ಲ ಬಂದು ರಾಜಕೀಯದಲ್ಲಿ ನಾವು ದುಡಿಯೋಂಥ ವ್ಯವಸ್ಥೆ ಬಂತು. ಹಾಗಾಗಿ ಇವಾಗ ದೇವೇಗೌಡರ ಆಸೆ ಸ್ವಲ್ಪ ಅವ್ರಿಗೆ ಈ ವಯಸ್ಸಲ್ಲೂ ನೋವಾಗಿರ್ಬೋದು ಅಂತ ಅಂದ್ಬಿಟ್ಟು ನನಗೆ ನೆನ್ನೆ ತುಂಬ ದುಃಖ ಆಯಿತು. ಈಗಾಗಲೇ ರಾಜಕೀಯ ಪಕ್ಷದವರು ಕಾಂಗ್ರೆಸ್ ಪಕ್ಷದವರು ಮಿತ್ರ ಪಕ್ಷಗಳು ಅವರಲ್ಲೇ ಹೆಣ್ಮಕ್ಳಿದ್ದಾರೆ, ಸಾಕಷ್ಟು ಜನ ದುಡಿತಾ ಇರೋ ಹೆಣ್ಮಕ್ಳಿದ್ದಾರೆ. ಬರೀ ಆ ಹೆಣ್ಮಕ್ಳಿಗೆ ಇವತ್ತೊಂದು ಸಂದೇಶ ಕೊಡ್ತೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ಪಕ್ಷದವರೇ ನಿಮಗೆ ಅನ್ಯಾಯ ಮಾಡಿರೋವಾಗ ನೀವು ಅದೇ ಪಕ್ಷದಲ್ಲಿದ್ದು ಏನು ಸುಖ? ನೀವು ದಯವಿಟ್ಟು ಆ ಪಕ್ಷನ ತೊರೆದ್ಬಿಟ್ಟು ಯಾವ ಪಕ್ಷ ನಿಮಗೆ ಹೆಣ್ಮಕ್ಳ ಪರವಾಗಿ ನಿಂತಿದೆಯೋ ಆ ಪಕ್ಷದಲ್ಲಿ ಬಂದು ನೀವು ರಾಜಕೀಯ ಸೇವೆ ಸಲ್ಲಿಸಬೇಕು ಅಂತ ಹೇಳ್ತೀನಿ. ವಿರೋಧಿಗಳನ್ನೇ ನೀವು ಜೊತೆಯಲ್ಲಿ ಇಟ್ಕೊಂಡು ಅವ್ರ ಪರವಾಗಿ ನೀವು ಕೆಲಸ ಮಾಡ್ತೀರಾ ಅಂದರೆ
ಅದಕ್ಕಿಂತ ನಕ್ಪಾಟ್ಲಿ ಯಾರು ಇಲ್ಲ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಮೇಡಮ್, ಈ ಸಣ್ಣ ಮಟ್ಟದಲ್ಲಿ ಪ್ರತಿಭಟನೆ ಇವತ್ತು ಮಾಡಿದ್ದೀರಾ, ಮುಂಬರುವ ದಿನಗಳಲ್ಲಿ ಬಿಜೆಪಿ ಜೊತೆ ಮೈತ್ರಿ ಸೇರಿ ಪ್ರತಿಭಟನೆ ಮಾಡೋ ಇಚ್ಛೆ ಇದೆ ಮೇಡಮ್? ಹೌದು ಸರ್, ರಾಜ್ಯಾದ್ಯಂತ ಇವಾಗ ಅದೇ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತಿದ್ದೀವಿ. ದೇವೇಗೌಡರು, ಕುಮಾರಣ್ಣ, ನಿಖಿಲ್ ಸರ್ ಏನು ಹೇಳ್ತಾರೋ ಅವರ ಪರ್ಮಿಷನ್ ತಗೊಂಡು ನಾವು ರಾಜ್ಯದಾದ್ಯಂತ ಹೋರಾಟ ಮಾಡಬೇಕು ಅಂತಿದ್ದೀವಿ ಸರ್. ನಮ್ಮ ಪರಿಚಯ ಮೇಡಮ್? ನಾನು ಕವಿತಾ ರೆಡ್ಡಿ ಅಂತ, ಉತ್ತರ ಗ್ರೇಟರ್ ಬೆಂಗಳೂರು ಮಹಿಳಾ ವಿಭಾಗದ ಅಧ್ಯಕ್ಷೆ ಸರ್. ಗವರ್ಮೆಂಟಲ್ಲಿ ತಂದಿರತಕ್ಕಂಥ ಈ ಮಹಿಳಾ ರಿಸರ್ವೇಶನ್ ಒಂದು ಬಿಲ್ಲನ್ನ ಇಂಡಿ ಕೂಟದ ಮಿತ್ರ ಪಕ್ಷಗಳು ವಿರೋಧ ಮಾಡುವ ಮೂಲಕ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಕೊಡಬೇಕಾಗಿರತಕ್ಕಂಥ ಗೌರವವನ್ನ ಇವತ್ತು ಅಪಮಾನ ಮಾಡಿದ್ದಾರೆ. ಇವತ್ತು ಮಹಿಳೆಯರಿಗೆ ಏನು ಒಂದು ರಾಜಕೀಯ ಪ್ರಾತಿನಿಧ್ಯವನ್ನ ಕೊಡಬೇಕು ಅಂತೇಳಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವರು ಪ್ರಧಾನಮಂತ್ರಿ ಇದ್ದಾಗಲೇ ಆ ಒಂದು ಬಿಲ್ ಅನ್ನ ತರಬೇಕು ಅಂತೇಳಿ ಅದಕ್ಕಾದಂತ ಪ್ರಾರಂಭಗಳನ್ನ ಅವರ ಒಂದು ಅವಧಿಯಲ್ಲಿ ಮಾಡಿರತಕ್ಕಂಥದ್ದು. ಮತ್ತೆ ಅವರ ಕಣ್ಣು ಮುಂದೆನೆ ಮತ್ತೊಮ್ಮೆ ಅವರು ಪಾರ್ಲಿಮೆಂಟ್ ರಾಜ್ಯಸಭೆಯಲ್ಲಿ ಇದ್ದಾಗಲೇ ಈ ಬಿಲ್ ಅನ್ನ ಪಾಸ್ ಮಾಡಿಸ್ಬೇಕು ಅಂತೇಳಿ ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾದಂತ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಬಹಳಷ್ಟು ಯೋಚನೆ ಮಾಡಿ ಈ ಬಿಲ್ಲನ್ನು ತಂದು ಮಹಿಳೆಯರ ಮನಸ್ಸಲ್ಲಿ ಸದಾ ಅವರು ಇರಬೇಕು ಅಂತ ಹೇಳಿ ಒಂದು ದೊಡ್ಡ ಸಾಹಸಕ್ಕೆ ನಿನ್ನೆ ಏನು ಕೈ ಹಾಕಿದ್ರು. ಅದಕ್ಕೆ ಈ ಇಂಡಿ ಕೂಟದ ಅಧ್ಯಕ್ಷರು ಮತ್ತು ಪಾಪು ಅಂತ ಏನು ನಾವೆಲ್ಲ ಕೂಡ ಕರಿತೀವಿ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಏನು ಇದನ್ನು ವಿರೋಧ ಮಾಡಿ ಏನು ಅವರ ಮಿತ್ರ ಪಕ್ಷಗಳು ಕೂಡ ಸೇರಿ ಇವತ್ತು ಆ ಬಿಲ್ ಅನ್ನ ತಿರಸ್ಕಾರ ಮಾಡಿದ್ದಾರೆ. ಅದಕ್ಕೆ ಜನ ಮುಂದಿನ ದಿನಗಳಲ್ಲಿ ಮಹಿಳೆಯರಿನ್ನೇನು ಚುನಾವಣೆ ಬರ್ತಾ ಇದೆ, 5 ರಾಜ್ಯಗಳ ಚುನಾವಣೆಯಲ್ಲಿ ತಕ್ಕ ಪಾಠವನ್ನ ಕಲಿಸಿ ನಿಮ್ಮನ್ನ ಮನೆ ಕಳಿಸುವ ಮೂಲಕ ಜನ ಉತ್ತರ ಕೊಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದ್ರೆ ಮಹಿಳೆಯರು ಈ ದೇಶದ ಶಕ್ತಿ, ಮಹಿಳೆಯರು ಈ ದೇಶದ ಸರ್ವಸ್ವ, ಮಹಿಳೆಯರಿಲ್ಲದೆ ಯಾವುದೇ ಕ್ಷೇತ್ರ ಇಲ್ಲ ಅಂತೇಳಿ ನಾವೆಲ್ಲ ಕೂಡ ಭಾವಿಸಿದ್ದೀವಿ. ಅದಕ್ಕೆ ನಮ್ಮ ಸನ್ಮಾನ್ಯ ದೇವೇಗೌಡರು 25 ವರ್ಷ ಹಿಂದೆನೆ ನಮ್ಮ JDS ಪಕ್ಷದ ಚಿಹ್ನೆಯನ್ನು ಕೂಡ ಮಹಿಳೆಯರ ಒಂದು ಭಾವಚಿತ್ರ ಇರತಕ್ಕಂಥದನ್ನ ಮಾಡಿರತಕ್ಕಂಥದ್ದು. ನಮ್ಮ ನಾಯಕರು ಕುಮಾರಸ್ವಾಮಿ ಅವರು ಕೂಡ ನಿನ್ನ ಪಾರ್ಲಿಮೆಂಟ್ ಅಲ್ಲಿ ಬಹಳ ಅಚ್ಚುಕಟ್ಟಾಗಿ ಅವರು ಮಾತನಾಡಿದ್ದಾರೆ, ನಾನು ಕೇಳಿಸ್ಕೊಂಡಿದ್ದೀನಿ. ಆದರೆ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಇವತ್ತು ಕಾಂಗ್ರೆಸ್ ನಾಯಕರುಗಳು ಹಲವಾರು ನಾಯಕರುಗಳ ಹೇಳಿಕೆಗಳನ್ನ ನಾನು ಗಮನಿಸಿದ್ದೀನಿ. ಏನೋ ಒಂದು ನೆಪ ಓಡಿ ಇವತ್ತು ಏನೋ ಡಿಲಿಮಿಟೇಷನ್ ಬಿಲ್ ತಂದ್ರು, ಚರ್ಚೆ ಮಾಡಿಲ್ಲ, ಅದಕ್ಕೆ ತರಾತುರಿಯಲ್ಲಿ ತಂದ್ಬಿಟ್ರು, ನಾವು ಮಹಿಳೆಯರ ವಿರೋಧ ಅಲ್ಲ, ನಾವು ಅದಕ್ಕೆ ಅದನ್ನ ನಾವು ತಿರಸ್ಕಾರ ಮಾಡಿದೀವಿ ಅಂತೇಳಿ ನೀವು ಏನೇ ಹೇಳಿದ್ರು ಕೂಡ ಮಹಿಳೆಯರು ನಿಮಗೆ ಕ್ಷಮೆ ಯಾಚಿಸಲ್ಲ, ನಿಮಗೆ ಬುದ್ಧಿ ಕಳಿಸ್ತಾರೆ. ಇವತ್ತು ರಾಜಕೀಯವಾಗಿ ಎಲ್ಲೋ ಒಂದ್ ಕಡೆ ಮಹಿಳೆಯರು ಬೆಳೆದು ಬಿಟ್ರೆ ತಮ್ಮ ಅಸ್ತಿತ್ವವನ್ನ ಕಳ್ಕೋಬೇಕಾಗುತ್ತೆ ಅಂತೇಳಿ ನಿಮ್ಗೆ ನಡಕ ಶುರುವಾಗಿದೆ ಏನ್ರಿ ಕಾಂಗ್ರೆಸ್ ನಾಯಕರುಗಳಿಗೆ. ನಿಮ್ಮ ನಾಯಕಿ ಕೂಡ ಒಬ್ಬರು ಮಹಿಳೆಯರು, ನಿಮ್ಮ ಸೋದರಿ ಕೂಡ ಒಬ್ಬರು ಮಹಿಳೆಯರು. ಅವರು ಮಾತ್ರ ಆಸಕ್ತಿ ಇದೆ, ಅವರು ಮಾತ್ರ MP ಆಗ್ಬೇಕು, ಸಾಮಾನ್ಯ ಮಹಿಳೆಯರು ಆಗ್ಬಾರ್ದಾ ಹೇಳ್ಬೇಕಾಗ್ತದೆ. ಇವತ್ತು ಸಿದ್ದರಾಮಯ್ಯನವರು ನಾವು ಪಂಚ ಗ್ಯಾರಂಟಿಯನ್ನ ತಂದುಬಿಟ್ಟಿದೀವಿ, ಮಹಿಳೆಯರಿಗೋಸ್ಕರ ಶಕ್ತಿ ಯೋಜನೆ ಕೊಟ್ಟಿದ್ದೀವಿ, 2,000 ರೂಪಾಯಿ ಅಕೌಂಟಿಗೆ ಹಾಕ್ತೀವಿ ಅಂತೇಳಿ ಅವ್ರನ್ನ ಮುಂದಿನ ದಿನಗಳಲ್ಲಿ ಬೆಳೀಲಿಕ್ಕೆ ಬಿಡ್ತಾ ಇಲ್ಲಲ್ಲ ಕಣ್ರಿ ನೀವು. ಯಾವ ಒಂದು ನೈತಿಕತೆ ಇದೆ ನಿಮ್ಗೆ ಕಾಂಗ್ರೆಸ್ ಪಕ್ಷದವರಿಗೆ? ಮಾನ ಮರ್ಯಾದೆ ಏನಾದ್ರು ಇದ್ದಿದ್ರೆ ನೀವು ನರೇಂದ್ರ ಮೋದಿ ಅವರು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಬನ್ನಿ ನಿಮ್ ಜೊತೆ ನಾವು ಕೈ ಜೋಡಿಸ್ತೀವಿ ಅಂತೇಳಿ ನಿನ್ನೆ ಹೋಟೆಲ್ ಪಾಲ್ಗೊಂಡು ಆ ಬಿಲ್ ಅನ್ನ ಪಾಸ್ ಮಾಡಿ ಇವತ್ತು ಇಡೀ ದೇಶಾದ್ಯಂತ ಸಂಭ್ರಮ